ನಮಸ್ಕಾರ, ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಈ ಪ್ರಪಂಚದಲ್ಲಿ ಟೆನ್ಷನ್ನೇ ಇಲ್ಲ, ಸಮಸ್ಯೆಗಳೇ ಇಲ್ಲ, ತೊಂದರೆನೇ ಇಲ್ಲ ಅನ್ನುವಂಥ ನೆಮ್ಮದಿಯಾಗಿರುವಂಥ ವ್ಯಕ್ತಿಗಳು ಅಂತಂದರೆ ಇಬ್ಬರು. ಒಂದು ಹುಟ್ಟದೇ ಇರುವಂಥ ಮಗು, ಎರಡನೇದು ಸತ್ತಂಥ ವ್ಯಕ್ತಿ. ಇವರಿಗೆ ಈ ಲೋಕದ ಯಾವುದೇ ಜಂಜಾಟಗಳು, ಈ ಕಷ್ಟಗಳು ಯಾವುದೂ ಇಲ್ಲ, ನಿಮ್ಗೆ ಗೊತ್ತಿರುವಂಥ ವಿಚಾರನೇ. ಸತ್ತಾಗ ಅಟ್ಲೀಸ್ಟ್ ಯಾವುದೇ ಜಾತಿ ಧರ್ಮ ಯಾವುದನ್ನು ಕೂಡ ನೋಡದೆ ಬದುಕಿದ್ದಾಗ ಎಷ್ಟೋ ಅವ್ರು ಗೌರವವಾಗಿದ್ರೋ ಇಲ್ಲೋ ಗೊತ್ತಿಲ್ಲ, ಸತ್ತಂಥ ವ್ಯಕ್ತಿಯನ್ನು ತುಂಬ ಗೌರವಪೂರ್ವಕವಾಗಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು, ಗೌರವಯುತವಾಗಿ ನಡೆಸ್ಕೊಬೇಕು ಅನ್ನುವಂಥದ್ದು ಕಾನೂನಲ್ಲೇ ಇದೆ. ಅದೇ ಕಾರಣಕ್ಕೆ ಎಷ್ಟೋ ಅನಾಥಾಶ್ರಮಗಳು ಸಿಗ್ತವೆ. ಪೊಲೀಸ್ ಇಲಾಖೆಯವರೇ ನಿಂತು ಮುಂದೆ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅವ್ರ ಕುಟುಂಬದವ್ರು ಯಾರೂ ಸಿಕ್ಕಲಿಲ್ಲ ಅಂತಂದರೆ ಶಾಸ್ತ್ರೋಕ್ತವಾಗಿ ಅವ್ರಿಗೆ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥ ರೂಲ್ಸೇ ಇದೆ. ಆದರೆ ಇಲ್ಲೊಂದು ವಿಡಿಯೋ ತೋರಿಸ್ತೀವಿ. ಈ ವಿಡಿಯೋದಲ್ಲಿ ನೋಡಿ, ಸತ್ತಿರೋಂಥ ವ್ಯಕ್ತಿಗೆ ಎಲ್ಲರೂ ಇದ್ದಾರೆ, ಕುಟುಂಬಸ್ಥರು ಎಲ್ಲರೂ ಕೂಡ ಇದ್ದಾರೆ. ಅವರು ಮಣ್ಣು ಮಾಡೋದಕ್ಕೆ ಅಂತ ಬರ್ತಾರೆ. ಆದರೆ ಪೊಲೀಸರೇ ಆ ಚಟ್ಟದಲ್ಲಿರುವಂಥ ಹೆಣವನ್ನು ಅವರೇ ಬಲವಂತವಾಗಿ ತಳ್ಳಿ ಅವರೇ ಆ ಹೆಣವನ್ನು ಹೊತ್ಕೊಂಡು ಬೇರೆ ಕಡೆಗೆ ಹೋಗೋ ರೀತಿಯಲ್ಲಿ ಅಡ್ಡಿಯನ್ನು ಪಡಿಸಿದ್ದಾರೆ. ಫುಟೇಜ್ ಇದೆ, ಫಸ್ಟ್ ನೋಡ್ಕೊಂಬನ್ನಿ, ಆಮೇಲೆ ಘಟನೆ ಏನು ಅಂತ ಹೇಳ್ತೀವಿ. ಈ ಘಟನೆ ಆಗಿರುವಂಥದ್ದು ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಎನ್ನುವಂಥ ಗ್ರಾಮದಲ್ಲಾಗಿದೆ. ಇಲ್ಲಿ ಆ ಚಟ್ಟದ ಮೇಲಿರುವಂಥ ಹೆಣ ಏನಿದೆ, ಆ ಹೆಣವನ್ನು ತಡಿತಾ ಇರುವಂಥದ್ದು ವಿಶ್ವನಾಥಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ಮತ್ತು ಸಿಬ್ಬಂದಿಗಳು ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಕೆಲವು ಕಡೆ ಏನಾಗಿದೆ, ಈ ಘಟನೆ ಆಗೋದಕ್ಕೆ ಕಾರಣ ಏನು ಅಂತ ಅದು ಬೇರೆ ರೀತಿಯಲ್ಲಿ ಅದು ಮೆಸೇಜ್ ಪಾಸ್ ಆಗಿದೆ. ಏನಂದರೆ ಅಲ್ಲಿ ವೀರಶೈವ ಧರ್ಮದವರ ಒಂದು ಸ್ಮಶಾನ ಅದಾಗಿರುತ್ತೆ ಅಲ್ಲಿ. ಆದರೆ ಅದು ನೀರಿನ ಮೂಲ ಕೂಡ ಈ ಹಿಂದೆ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಲೇನೋ ಮಣ್ಣು ಮಾಡೋದು ಬೇಡ ಅಂತೇಳಿ ಗ್ರಾಮಸ್ಥರು ಕಂದಾಯ ಇಲಾಖೆಗೆ ಈ ಥರ ಇಲಾಖೆಗಳು ಮನವಿ ಮಾಡಿರ್ತಾರೆ. ಹೀಗಾಗಿ ಅಲ್ಲಿ ಯಾರನ್ನೂ ಹೂಳೋದು ಬೇಡ ಇನ್ಮೇಲೆ ಅಂತೇನೋ ತಹಶೀಲ್ದಾರ್ ಅವರು ಆದೇಶ ಮಾಡಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ. ಹೀಗಾಗಿ ಪೊಲೀಸರಿಗೆ ಆದೇಶ ಕೊಟ್ಟಿದ್ರು. ಅದಕ್ಕೋಸ್ಕರ ಅವರು ಮಣ್ಣು ಮಾಡಬೇಡಿ ಅಂತ ಹೇಳಿ ಬಂದಂಥ ಹೆಣ ಏನಿದೆಯಲ್ಲ, ಆ ಕುಟುಂಬಸ್ಥರನ್ನ ಆ ಹೆಣವನ್ನು ಇವರು ತಡೆದಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಕೆಲವು ಮಾಧ್ಯಮದಲ್ಲಿ ಬಂದಿದೆ. ಆದರೆ ಅಲ್ಲಿನ ಗ್ರೌಂಡ್ ರಿಯಾಲಿಟಿಯನ್ನು ನಾವು ಅಲ್ಲಿರುವಂಥ ಕೆಲವು ವರದಿಗಾರರು, ಸ್ಯಾಟಲೈಟ್ ಚಾನಲ್ ವರದಿಗಾರರ ಹತ್ರ ಮಾತನಾಡಿ ತಿಳ್ಕೊಂಡಂಥ ಸಂದರ್ಭದಲ್ಲಿ ಪಿಕ್ಚರ್ ಬೇರೆಯೇ ಇದೆ. ಅಲ್ಲಿ ಸತ್ತಿರುವಂಥ ವ್ಯಕ್ತಿ ಹೆಸರು ನಮಗೆ ಗೊತ್ತಾಗಿಲ್ಲ. ಆದರೆ ಆ ವ್ಯಕ್ತಿ ಅದೇ ಊರಿನವರು, ಯಾರು ಅರದೇಶನಹಳ್ಳಿ ಅಂತಿದೆಯಲ್ಲ ಅದೇ ಊರಿನಲ್ಲಿದ್ದಂಥವ್ರು, ಅವ್ರ ಪೂರ್ವಜರೆಲ್ಲರೂ ಕೂಡ ಅದೇ ಊರಿನಲ್ಲಿದ್ದರು. ಅಲ್ಲೇ ಇದ್ದು ಅವ್ರ ಆಸ್ತಿ ಎಲ್ಲ ಕೂಡ ಮಾರ್ಕೊಂಡು ಆತ ಕೆಲಸದ ಮೇಲೆ ಬೇರೆ ಕಡೆ ಹೋಗಿದ್ದ. ಅದಾದ್ಮೇಲೆ ಕೆಲಸದಲ್ಲೆಲ್ಲ ಲಾಸ್ ಆಗಿ ಅಲ್ಲೇ ಬಾಶೆಟ್ಟಹಳ್ಳಿ ಅನ್ನುವಂಥ ಏನು ಗ್ರಾಮ ಇದೆ ಅಲ್ಲಿಗೆ ಬಂದು ಆತ ಕುಟುಂಬ ಸಮೇತ ಕೆಲ ವರ್ಷಗಳ ಹಿಂದೆ ಬಂದು ಆತ ಅಲ್ಲಿ ವಾಸವಾಗಿದ್ದ. ಆತ ಏನೋ ಅನಾರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾನೆ. ಸಾವನ್ನಪ್ಪಿದ ಮೇಲೆ ಈ ಅರದೇಶನಹಳ್ಳಿ ಇದೆಯಲ್ಲ, ಆ ಗ್ರಾಮದಲ್ಲಿ ಸ್ಮಶಾನ ಇದೆ. ಒಂದು 4-5 ಗುಂಟೆ ಜಾಗದಲ್ಲಿ ಸ್ಮಶಾನ ಇದೆ. ಅಲ್ಲೊಂದು ಆಲ್ರೆಡಿ ಒಂದು 30-35 ಏನು ಶವಗಳನ್ನ ಕೂಡ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಗೋರಿ ಎಲ್ಲವೂ ಕೂಡ ಅಲ್ಲಿ ನಿರ್ಮಾಣ ಕೂಡ ಮಾಡಿದ್ದಾರೆ. ಸೊ ಆ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ಅಂತ ತರ್ತಾರೆ. ಆಗ ಅಲ್ಲಿರುವಂಥ ಕೆಲವೊಂದಷ್ಟು ಗ್ರಾಮಸ್ಥರು ಆಪೋಸ್ ಮಾಡ್ತಾರೆ. ಯಾರೋ ಒಬ್ರು ತಹಶೀಲ್ದಾರ್ ಒಂದು ಮೂಕರ್ಜಿಯನ್ನು ಕೂಡ ಕೊಡ್ತಾರೆ. ಯಾಕಂದರೆ ಇದು ನಮ್ಮೂರಲ್ಲಿ ವಾಸ ಇರೋವಂಥವ್ರಿಗೆ ಮಾತ್ರ ಈ ಸರ್ಕಾರಿ ಸ್ಮಶಾನ ಇರೋದು. ನಮ್ಮೂರಲ್ಲಿ ಯಾರು ಸಹ ಈ ಥರ ಅಲ್ಲ, ಅವ್ರನ್ನ ಮಾತ್ರ ಇಲ್ಲಿ ಮಣ್ಣು ಮಾಡೋಕ್ಕೆ ಅವಕಾಶ ಇದೆ. ಬೇರೆ ಎಲ್ಲೋ ಈ ಊರಲ್ಲಿ ಇಲ್ಲದೆ ಇರೋರು ಎಲ್ಲೋ ಬೇರೆ ಕಡೆ ಸತ್ತಿರೋಂಥದ್ದು ಇಲ್ಲಿ ಸರ್ಕಾರಿ ಜಾಗದಲ್ಲಿ ನಮ್ಮ ಸ್ಮಶಾನ ಮೊದಲೇ ಚಿಕ್ಕದು, ಆ ಜಾಗದಲ್ಲಿ ಮಣ್ಣು ಮಾಡ್ತಾ ಇದ್ದಾರೆ, ಮಣ್ಣು ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಇದರ ಒಂದಷ್ಟು ರಾಜಕೀಯ ಇನ್ಫ್ಲೂಯೆನ್ಸ್ಗಳು ಕೂಡ ನಡೆದಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಇದನ್ನು ಮೂಕರ್ಜಿಯನ್ನು ಕೊಡ್ತಾರೆ. ಹೀಗಾಗಿ ತಹಶೀಲ್ದಾರ್ ಅವರು ಕೂಡ ಅದನ್ನು ಮಣ್ಣು ಮಾಡೋದಕ್ಕೆ ಬಿಡಬೇಡಿ, ಪರಿಶೀಲಿಸಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಆ ಅಂತ್ಯಕ್ರಿಯೆ ಮಾಡೋದಕ್ಕೆ ಅಂತ ಅವ್ರ ಕುಟುಂಬಸ್ಥರು ಚಟ್ಟದ ಮೇಲೆ ಹೆಣವನ್ನು ತಂದಂಥ ಸಂದರ್ಭದಲ್ಲಿ ನೂಕಾಟ ತಳ್ಳಾಟ ಆಗಿ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಬಿಡೋದಿಲ್ಲ. ಆಗ ಕುಟುಂಬಸ್ಥರು, ಗ್ರಾಮಸ್ಥರು, ಪೊಲೀಸರ ನಡುವೆ ಒಂದಷ್ಟು ವಾಗ್ವಾದ ನಡೆಯುತ್ತೆ. ಅದಾದ ಬಳಿಕ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದಂಥ ಬಳಿಕ ಅವರ ಪೂರ್ವಜರೆಲ್ಲರೂ ಕೂಡ ಅದೇ ಊರಲ್ಲಿ ಇದ್ರು. ಇವ್ರದ್ದು ಜಮೀನಿತ್ತು, ಇವರು ಮಾರಾಟ ಮಾಡ್ಕೊಂಡು ಬೇರೆ ಕಡೆ ಹೋಗಿ ತೀರ್ಕೊಂಡು ಇವಾಗ ಬಂದಿದ್ದಾರೆ ಅನ್ನೋದು ಗೊತ್ತಾದ ಮೇಲೆ ಆ ಒಂದು ಜೊತೆಗೆ ಈ ಮಾಧ್ಯಮಗಳಲ್ಲೂ ಒಂದಷ್ಟು ವಿಚಾರಗಳು ಬಂದಾದ್ಮೇಲೆ ಈ ವಿಡಿಯೋ ವೈರಲ್ ಆಗೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದಾದ್ಮೇಲೆ ಹೆಚ್ಚಂತ ತಹಶೀಲ್ದಾರ್ ಅವರು ಪೊಲೀಸವ್ರಿಗೆ ಹೇಳಿದ್ದಾರೆ ಬಿಡಿ ಅವ್ರಿಗೆ ಮಣ್ಣು ಮಾಡ್ಕೊಳ್ಳಿ ಅಂತೇಳಿ. ಈಗ ಅವರ ಅಂತ್ಯ ಸಂಸ್ಕಾರ ಕೂಡ ಆಗಿದೆ. ಇಲ್ಲಿರುವಂಥ ಪ್ರಶ್ನೆ ಇಷ್ಟೇ, ಅವರಲ್ಲೇ ಇದ್ದು ಜಮೀನು ಮಾರ್ಕೊಂಡು ಹೋದ್ರು, ಈಗ ಬೇರೆ ಕಡೆ ವಾಸ ಆಗಿದ್ದಾರೆ ಅಂತ ಹೇಳ್ದೇಟ್ಗೆ ಅದು ಯಾರ್ದೋ ಜಮೀನಲ್ಲಿ ಬಂದು ಉಳ್ತಾ ಇಲ್ಲ, ಸರ್ಕಾರಿ ಜಾಗದಲ್ಲಿ ಉಳ್ತಾ ಇದ್ದಾರೆ. ಸತ್ಮೇಲೆ ಯಾವುದೇ ಜಾತಿ ಧರ್ಮ ಕುಲ ಆಸ್ತಿ ಅಂತಸ್ತು ಹೆಣ್ಣು ಗಂಡು ಯಾವುದು ಲೆಕ್ಕ ಬರಲ್ಲ ರೀ. ಸತ್ ಮೇಲೆ ದೇವರು ಅಂತಾರೆ ನಮ್ಮ ಕಡೆ. ಆ ರೀತಿಯಾಗಿರೋಂಥ ಒಂದು ಜೀವಕ್ಕೆ
ಈ ರೀತಿಯಾಗಿ ಇಲ್ಲಿ ಪೊಲೀಸರು ತಪ್ಪು ಅಂತ ಹೇಳೋಕ್ಕಾಗಲ್ಲ. ತಹಶೀಲ್ದಾರ್ ಅವ್ರೇನೋ ಆರ್ಡ್ರ್ ಮಾಡಿದಂತೆ ತಹಶೀಲ್ದಾರ್ ಹೇಳಿದ್ಮೇಲೆ ಅವ್ರು ಕೇಳಲೇಬೇಕಲ್ವಾ. ಪೊಲೀಸರಿಗೂ ತುಂಬ ಕಷ್ಟ ಆಗುತ್ತೆ ಈ ಥರ ಎಲ್ಲ ಸಿಚುವೇಶನ್ಗಳನ್ನ ಹ್ಯಾಂಡಲ್ ಮಾಡೋಕ್ಕಾಗಲಿ ಅಥವಾ ಮಧ್ಯಸ್ಥಿಕೆ ವಹಿಸೋದು ತಡೆಯೋಕ್ಕಾದ್ರೆ. ಅದೇನು ಮಾಡೋಕ್ಕಾಗುತ್ತೆ? ಕಾಕಿ ಯೂನಿಫಾರ್ಮ್ ಹಾಕೊಂಡಿದ್ದಾರೆ, ದೊಡ್ಡ ಅಧಿಕಾರಿಗಳು ಹೇಳಿದ್ಮೇಲೆ ಕೇಳಲೇಬೇಕು. ಅವ್ರಿಗೂ ಪಶ್ಚಾತ್ತಾಪ ಇದೆ. ಬಟ್ ಅದೇ ಕೊನೆಯದಾಗಿ ಅಂತ್ಯ ಸಂಸ್ಕಾರ ಆಯ್ತಲ್ಲ ಅನ್ನುವಂಥ ಒಂದು ನೆಮ್ಮದಿ ಅವರಲ್ಲೂ ಕೂಡ ಇರುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಅಟ್ಲೀಸ್ಟ್ ಇಷ್ಟೇ, ದುಡ್ಡಿರೋ ಅಂಥವ್ರು, ಜಮೀನಿರೋ ಅಂಥವ್ರು ಅವ್ರ ಜಮೀನುಗಳಲ್ಲಿ ಹಾಕ್ತಾರೆ. ಏನೂ ಇಲ್ಲ ಅಂಥವ್ರಿಗೇನೆ ಸರ್ಕಾರಿ ಸ್ಮಶಾನಗಳಲ್ಲಿ ಈ ರೀತಿಯಾಗಿ ಉಳೋದಕ್ಕೆ ಅವಕಾಶ ಇರುತ್ತೆ. ಅಲ್ಲೂ ಈ ರೀತಿ ಸಮಸ್ಯೆ ಆಯಿತು ಅಂತಂದರೆ ಸತ್ ಮೇಲೂ ಕೂಡ ನೆಮ್ಮದಿ ಇಲ್ಲ ಅಂತಾರಲ್ಲ, ಆ ರೀತಿ ಆಗುತ್ತೆ. ಈ ರೀತಿ ಘಟನೆಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಅನ್ನುವಂಥದ್ದೇ ನಮ್ಮ ಕಳಕಳಿ ಕೂಡ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು DC ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ತನಿಖೆ ಆಗಬೇಕು. ಆ ಸತ್ತಿರ್ಬೋದು, ಆ ಶವಕ್ಕಾಗಿದೆಯಲ್ಲ ಅಗೌರವ, ಅವಮಾನ, ಅದು ಮತ್ತೆ ಬೇರೆ ಯಾವುದು ಶವಗಳಿಗೆ ಆಗಬಾರ್ದು. ಆ ಕುಟುಂಬಸ್ಥರಿಗೆ ಆಗಿರುವಂಥ ಘಾಸಿ ಕೂಡ ಬೇರೆ ಕುಟುಂಬಗಳಿಗೆ ಆಗಬಾರ್ದು ಅನ್ನುವಂಥದ್ದೇ ನಮ್ಮ ಒಂದು ಮನವಿ ಕೂಡ. ನಮಸ್ಕಾರ.